ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟ್ರೆಟ್ಟಿಂಗ್ ಮಾಡ್ತಿದ್ದಾರೆ ನನ್ನ ಮೇಲೇನೆ ಅಂತ ನೋಡಿ. RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಮತ್ತು ಹೊಸ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಹಳ ತೀವ್ರವಾಗಿ ಹೇಳಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಹಿಂದೂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಿದ್ರು ಇದೇ ಜನಗಳೇ. ಅವರೀಗ ಹಿಂದೂ ಧರ್ಮದ ಬಗ್ಗೆ ಹೇಳಿದ್ರೆ ಓಟ್ ಹೋಗ್ತದೆ ಅಂತ ಹೇಳಿ RSSನ ಟಾರ್ಗೆಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಂದರೆ RSS ವಿರುದ್ಧ ಜೋರಾಗಿ ಹೇಳಿದ್ರೆ ಮುಸ್ಲಿಮರಿಗೆ ಮೆಸೇಜ್ ಹೋಗುತ್ತೆ, ಅವ್ರ ಓಟು ನಮಗೆ ಜಾಸ್ತಿ ಬರ್ತದೆ ಅನ್ನೋದು ಒಂದೇ ಒಂದು. ಇಲ್ಲದೇ RSS 100 ವರ್ಷ ಆಗಿದೆ, ದೇಶಭಕ್ತರನ್ನ ನಿರ್ಮಾಣ ಮಾಡುವಂಥ ಕೆಲಸವನ್ನು ಅದು ಅವ್ಯಾಹತವಾಗಿ ಮಾಡ್ತಾ ಬಂದಿದೆ. ಹಾಗಾಗಿ ಈ ಜನಗಳು ಮುಸ್ಲಿಮರ ಓಟಿಗೋಸ್ಕರ ಹಪಾಪಿ. ಆದ್ದರಿಂದ RSS ಅಂತ ಒಂದು ಸಂಸ್ಥೆಯನ್ನು ತೆಗಳುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಈಗ ಮೊದಲ ಹಾಗೇನೇ ಅಲ್ಲ, ಇವತ್ತು RSS ಪ್ರತಿಯೊಬ್ಬನಿಗೂ ಗೊತ್ತಿದೆ ಏನು ಕೆಲಸ ಮಾಡ್ಬೋದು ಅಂತ. ಹೇಗೆ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಅದು ಈ ದೇಶದಲ್ಲಿ ಮಾಡ್ತಾ ಇದೆ. ಆದ್ದರಿಂದ ಇದು ಇರಬೇಕು ಅನ್ನುವಂಥ ಒಂದು ಭಾವನೆ ಭಾಳಷ್ಟು ಜನರಲ್ಲಿದೆ ಮತ್ತು ಕೋಟಿ ಜನ RSSನಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ RSSನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗಾಗಲೇ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಲಿ ಲೀಗಲ್ ಬ್ಯಾಟ್ಲ್ ಆಗಲಿ. ಅಲ್ಲ, ಅದು ಅವ್ರು ಕೊಡಲಿ, ಕಾನೂನುಬದ್ಧವಾಗಿ ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು. ಈಗ 100 ವರ್ಷದಿಂದ ಎಲ್ಲರೂ ಕೇಳಿದ್ನು, ಎಲ್ಲದಕ್ಕೂ ಹೇಳಿದ್ದೇವೆ. ಅನೇಕ ಕೋರ್ಟ್ನಲ್ಲಿ ಪ್ರಕರಣಗಳು ನಡೆದಿದ್ದಾವೆ, ಅವೆಲ್ಲವೂ ಕೂಡ ಆಗೋಗಿದ್ದಾವೆ. ಈಗ ಹೊಸದಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆಯಿಂದ ಹಿಡಿದು ಬೇರೆ ಬೇರೆ ಕಡೆ ಅವರಿಗೆ ಮುಸಲ್ಮಾನ್ ವೋಟ್ಗಳು ವ್ಯತ್ಯಾಸ ಆಗಿದ್ದು ಮತ್ತು ಮೌಲ್ವಿಗಳು, ಮುಲ್ಲಾಗಳು, ಧರ್ಮಗುರುಗಳು ಇವರೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಬಹಳ ದೊಡ್ಡ ಒತ್ತಡವನ್ನು ತರ್ತಾ ಇದ್ದಾರೆ. ನಮ್ಮವರಿಗೆ ಇಷ್ಟು ಮಂತ್ರಿ ಮಾಡಬೇಕು, ಹೀಗಾಗಬೇಕು, ನಮ್ಮ ಓಟ್ನಿಂದನೇ ನೀವು ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಿ, ಇಲ್ದಿದ್ರೆ ಹಳ ಹೋಗ್ತಿದ್ರಿ ಅಂತ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ RSS ಗೂಬೆ ಕೂರಿಸ್ಬೇಕಾಗಿದೆ. ಇದೊಂದು ತಂತ್ರ ಅಷ್ಟೇ. ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಸರಿನಾ? ಹೇಗೆ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ, ಸರಿ ಇದೆ.